ನಮಸ್ಕಾರ, ಶುಭೋದಯ ಎಲ್ಲರಿಗೂ. ಮತ್ತೊಂದು ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂಥ ಟಾಪ್ ಫ್ರೀ AI ಟೂಲ್ಸ್ ಬಗ್ಗೆ ನಾನು ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಈ AI ಟೂಲ್ಸ್ಗಳು ಸ್ಟೂಡೆಂಟ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ, ಹಾಗೆಯೇ ಅದು ಹೇಗೆ ವರ್ಕ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೂಡ ಶೇರ್ ಮಾಡಿ. AI ಟೂಲ್ ಬರೋದಕ್ಕಿಂತ ಮುಂಚೆ ಒಬ್ಬ ಸ್ಟೂಡೆಂಟ್ ಒಂದು ಅಸೈನ್ಮೆಂಟ್ ಅಥವಾ ಒಂದು ಪ್ರೆಸೆಂಟೇಷನ್ ಅನ್ನ ರೆಡಿ ಮಾಡೋದು ದಿನ ಎಲ್ಲ ತಮ್ಮ ಟೈಮನ್ನು ವೇಸ್ಟ್ ಮಾಡಬೇಕಾಗಿತ್ತು. ಆದರೆ ಇವಾಗ ಒಂದಿನ ಎಲ್ಲ ಕಾಯುವಂಥ ಅವಶ್ಯಕತೆನೇ ಇಲ್ಲ. ನಮಗೆ ಯಾವ ಅಸೈನ್ಮೆಂಟ್ ಬೇಕು ಅಥವಾ ಯಾವ ಒಂದು ಪ್ರೆಸೆಂಟೇಷನ್ ರೆಡಿ ಆಗಬೇಕು ಅನ್ನೋದನ್ನ AI ಟೂಲ್ಸನ್ನು ಬಳಸ್ಕೊಂಡು ವಿತಿನ್ 30 ಮಿನಿಟ್ಸಲ್ಲಿ ನಾವು ಆ ಅಸೈನ್ಮೆಂಟ್ ಅಥವಾ ಆ ಒಂದು ಪ್ರೆಸೆಂಟೇಷನನ್ನು ರೆಡಿ ಮಾಡ್ಕೊಬೋದು. ಇವತ್ತು ಸ್ಟೂಡೆಂಟ್ಸು ಹಾರ್ಡ್ ವರ್ಕ್ ಮಾಡಿದ್ರೆ ಸಾಕಾಗಲ್ಲ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಅಷ್ಟೇನೆ ಇಂಪಾರ್ಟೆಂಟ್. ಈ AI ಟೂಲ್ಸ್ಗಳನ್ನು ಬಳಸ್ಕೊಂಡು ಇವತ್ತು ನೀವು ನೋಟ್ಸ್ ಪ್ರಿಪೇರ್ ಮಾಡ್ಬೋದು, ಅಸೈನ್ಮೆಂಟನ್ನು ಕಂಪ್ಲೀಟ್ ಮಾಡ್ಬೋದು, ಅದರ ಜೊತೆಗೆ ಪ್ರೆಸೆಂಟೇಷನನ್ನು ಕ್ರಿಯೇಟ್ ಮಾಡ್ಬೋದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಎಕ್ಸಾಮಿನೇಷನ್ ಸ್ಪೀಡನ್ನು ಮತ್ತಷ್ಟು ಡಬಲ್ ಮಾಡ್ಬೋದು. ಈ ಎಲ್ಲದರಲ್ಲೂ ನಿಮಗೆ ಸಕ್ಸಸ್ ಸಿಗಬೇಕು ಅಂತ ಹೇಳಿದ್ರೆ ಈ ಯೂಸ್ಫುಲ್ AI ಟೂಲ್ಸನ್ನು ಬಳಸೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಈ ಎಲ್ಲ AI ಟೂಲ್ಸ್ಗಳು ನಿಮಗೆ ಪರ್ಸ್ನಲ್ ಟೀಚರ್ ಥರ ವರ್ಕ್ ಮಾಡುತ್ತೆ. ಹಾಗಾದರೆ 2026 ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಯೂಸ್ ಮಾಡ್ಕೊಳ್ಬಹುದಾದಂಥ ಟಾಪ್ ಫ್ರೀ AI ಟೂಲ್ಸ್ಗಳು ಯಾವ್ಯಾವುದು? ಈಗ ಆಲ್ರೆಡಿ ಎಷ್ಟೋ ಸ್ಟೂಡೆಂಟ್ಸ್ಗಳು ಈ ಒಂದು AI ಟೂಲ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ಸ್ ತಗೊಂಡಿರ್ತೀರ. ಯಾರಿಗೆ ಇನ್ನೂ ಈ ಒಂದು ಟೂಲ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿನ ಗೊತ್ತಿಲ್ವೋ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಲಿ. ಹಾಗೆಯೇ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ, ನಿಮ್ಮ ಒಂದು ಲರ್ನಿಂಗ್ ಸ್ಪೀಡನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಚಾಟ್ GPT ಆ್ಯಪ್ ಏನಾದರೂ ನಿಮ್ಮ ಹತ್ರ ಇತ್ತು ಅಂತ ಹೇಳಿದ್ರೆ ಇದು ನಿಮ್ಮ ಬೆಸ್ಟ್ ಪರ್ಸ್ನಲ್ ಟೀಚರ್ ಆಗಿ ಕೆಲಸ ಮಾಡುತ್ತೆ. ನಿಮ್ಮ ಜೊತೆ ಒಬ್ಬರು ಟೀಚರ್ ಇರ್ತಾರೆ ಅಂತ ಅಂದ್ಕೊಳ್ಳಿ, ಆದರೆ ನೀವು ಕೇಳುವಂಥ ಪ್ರಶ್ನೆಗಳಿಗೆ 24 ಅವರ್ಸ್ ಅವರಿಂದ ಉತ್ತರ ಕೊಡೋಕ್ಕೆ ಸಾಧ್ಯನಾ? ಇಂಪಾಸಿಬಲ್. ಆದರೆ ನಿಮ್ಮ ಹತ್ರ ಚಾಟ್ GPT ಇದ್ದರೆ ಅದು ಪಾಸಿಬಲ್ ಆಗುತ್ತೆ. ಈಗ ಲೈವ್ ಆಗಿ ನನ್ನ ಹತ್ರ ಇರುವಂಥ ಚಾಟ್ GPT ಆ್ಯಪನ್ನು ಓಪನ್ ಮಾಡಿ ಒಂದು ಕ್ವೆಶ್ಚನನ್ನು ಟೈಪ್ ಮಾಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ಫೋಟೋಸಿಂಥಸಿಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಕ್ಸ್ಪ್ಲೇನ್ ಮಾಡಿ ಅಂತ ಕೊಟ್ಟಿದ್ದೀನಿ. ನೋಡಿ, ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ಎಷ್ಟು ಕ್ಲಿಯರ್ ಆ್ಯಂಡ್ ಪರ್ಫೆಕ್ಟ್ ಆನ್ಸರ್ ಬಂದಿದೆ ಅಂತ. ಈ ರೀತಿ ಸಾಕಷ್ಟು ಡಿಫಿಕಲ್ಟ್ ಕಾನ್ಸೆಪ್ಟ್ ಮೇಲೆ, ಹಾಗೆಯೇ ನೋಟ್ಸ್ ಕ್ರಿಯೇಟ್ ಬಗ್ಗೆ ಅಥವಾ MCQ ಜನರೇಟ್ ಮಾಡುವಂಥದ್ದು, ಈ ರೀತಿ ಎಲ್ಲ ಇನ್ಫಾರ್ಮೇಷನ್ಸನ್ನು ನಾವು ಚಾಟ್ GPT ಮೂಲಕ ಈಸಿಯಾಗಿ ಪಡ್ಕೋಬಹುದು. ಇನ್ನು ಎರಡನೇದಾಗಿ ಗೂಗಲ್ ಜೆಮಿನಿ. ಹೌದು, ಈ ಒಂದು ಟೂಲನ್ನು ರಿಸರ್ಚ್ ಮಾಸ್ಟರ್ ಅಂತಲೇ ನಾವು ಹೇಳ್ಬೋದು. ನೀವೇನಾದರೂ ಪ್ರಾಜೆಕ್ಟ್ ವರ್ಕ್ ಮಾಡಬೇಕು ಅಂತ ಇದ್ದರೆ, ಅಥವಾ ಸೆಮಿನಾರ್ ಕೊಡಬೇಕು ಅಂತ ಇದ್ದರೆ, ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕಿದ್ರೆ ಆಗ ಈ ಟೂಲ್ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಟೂಲನ್ನು ಗೂಗಲ್ನ AI ಅಂತಲೇ ಕರಿಬೋದು. ಹಾಗೆ ಇಂಟರ್ನೆಟ್ನ ಹ್ಯೂಜ್ ಇನ್ಫಾರ್ಮೇಷನನ್ನು ತುಂಬ ಶಾರ್ಟಾಗಿ ಸಮ್ಮರೈಸ್ ಮಾಡಿ ನಿಮಗೆ ಇದು ಕೊಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಫೋನಿಂದ ಗೂಗಲ್ ಜೆಮಿನಿನ ಓಪನ್ ಮಾಡಿ ಒಂದು ಇನ್ಫಾರ್ಮೇಷನನ್ನು ಸರ್ಚ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಆನ್ ಕರ್ನಾಟಕ ಅಂತ ಸರ್ಚ್ ಮಾಡಿದ್ರೆ ನೋಡಿ ಎಷ್ಟು ಸಿಂಪಲ್ ಆ್ಯಂಡ್ ಶಾರ್ಟ್ ಆದಂಥ ಆರ್ಗನೈಸ್ಡ್ ಆನ್ಸರ್ ನಮಗೆ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಸಿಗುತ್ತೆ ಅಂತ. ಈ ಟೂಲಿಂದ ರಿಸರ್ಚ್ ಟೈಮ್ 70% ಕಡಿಮೆ ಅಂತಲೇ ಹೇಳ್ಬೋದು. ಹಾಗೆಯೇ ಲೇಟೆಸ್ಟ್ ಇನ್ಫಾರ್ಮೇಷನ್ಸು ತುಂಬ ಬೇಗನೆ ನಮಗೆ ಈ ಟೂಲಿಂದ ಸಿಗುತ್ತೆ. ಇನ್ನು ನೆಕ್ಸ್ಟ್ ಒನ್, ಕ್ಯಾನ್ವಾ AI. ದಿಸ್ ಈಸ್ ದ ಬೆಸ್ಟ್ ಟೂಲ್ ಫಾರ್ ಪ್ರೆಸೆಂಟೇಷನ್ ಅಂತಲೇ ಹೇಳ್ಬೋದು. ನಿಮಗೇನಾದರೂ ಸ್ಕೂಲಿಂದ ಪ್ರಾಜೆಕ್ಟ್ ಇತ್ತು ಅಂದರೆ, ಅಥವಾ ಕಾಲೇಜಲ್ಲಿ ಸೆಮಿನಾರ್ ಇತ್ತು ಅಂತ ಹೇಳಿದ್ರೆ, ಅಥವಾ ವರ್ಕ್ಶಾಪ್ ಪ್ರೆಸೆಂಟೇಷನ್ ಏನಾದರೂ ಇತ್ತು ಅಂತ ಹೇಳಿದ್ರೆ, ಇದೆಲ್ಲ ರೆಡಿ ಮಾಡೋದು ಸ್ಟೂಡೆಂಟ್ಸ್ಗೆ ಒಂದು ರೀತಿ ಹೆಡ್ಡೇಕ್. ಆದರೆ ಕ್ಯಾನ್ವಾ AI ಬಂದಮೇಲೆ ಸಿಚುವೇಶನ್ಸ್ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈ ಟೂಲನ್ನು ಯೂಸ್ ಮಾಡಿಕೊಂಡು ನಿಮಗೆ ಬೇಕಾಗಿರುವಂಥ ಟಾಪಿಕ್ ಏನಾದರೂ ನೀವು ಟೈಪ್ ಮಾಡಿದ್ರೆ AI ನಿಮಗೆ ಬೇಕಾಗಿರುವಂಥ ಪ್ರೊಫೆಷ್ನಲ್ ಪ್ರೆಸೆಂಟೇಷನನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ನನ್ನ ಫೋನಿಂದ ಕ್ಯಾನ್ವಾನ ಓಪನ್ ಮಾಡಿ ಸರ್ಚಿಂಗಲ್ಲಿ ಒಂದು ಟಾಪಿಕನ್ನು ಟೈಪ್ ಮಾಡ್ತೀನಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಎಜುಕೇಷನ್ ಅಂತ ಹೇಳಿ ನಾನು ಸರ್ಚಿಂಗಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ನೋಡೋಣ ಈ ಟಾಪಿಕ್ ಮೇಲೆ ಸ್ಲೈಡ್ಸು ಎಷ್ಟು ಚೆನ್ನಾಗಿ ರೆಡಿ ಆಗುತ್ತೆ ಅಂತ. ನೋಡಿ, ವಿತಿನ್ ಫ್ಯೂ ಸೆಕೆಂಡ್ಸಲ್ಲಿ ನಮಗೆ ಬೇಕಾಗಿರುವಂಥ ಬ್ಯೂಟಿಫುಲ್ ಸ್ಲೈಡ್ಸ್ ರೆಡಿಯಾಗಿದೆ. ಈ ಒಂದು AI ಟೂಲನ್ನು ಬಳಸೋದ್ರಿಂದ ನಮ್ಮ ಪ್ರೆಸೆಂಟೇಷನ್ ಸ್ಕಿಲ್ಸನ್ನು ನಾವು ಇಂಪ್ರೂವ್ ಮಾಡ್ಕೋಬೋದು. ಹಾಗೆಯೇ ನಮ್ಮ ಪ್ರಾಜೆಕ್ಟ್ಗೆ ಪ್ರೊಫೆಷ್ನಲ್ ಲುಕ್ಕನ್ನು ಕೂಡ ಕೊಡ್ಬೋದು. ಹಾಗೆ ಕಡಿಮೆ ಸಮಯದಲ್ಲಿ ನಮಗೆ ಬೇಕಾದ ಬ್ಯೂಟಿಫುಲ್ ಸ್ಲೈಡ್ಸ್ ಕೂಡ ಪಡ್ಕೊಳ್ಬಹುದು. ಈ ಒಂದು ಟೂಲ್ ಸ್ಟೂಡೆಂಟ್ಸ್ಗಳಿಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬಂದು ಖಾನ್ ಅಕಾಡೆಮಿ.
ಕೆಲವೊಂದು ಸಾರಿ ಸ್ಕೂಲಲ್ಲಿ ಟೀಚರ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು ನಮಗೆ ಅರ್ಥ ಆಗೋದಿಲ್ಲ, ಅದು ನಾರ್ಮಲ್. ಖಾನ್ ಅಕಾಡೆಮಿಯಲ್ಲಿ ವರ್ಲ್ಡ್ ಕ್ಲಾಸ್ ಟೀಚರ್ಸ್ಗಳು ಫ್ರೀಯಾಗಿ ಟೀಚ್ ಮಾಡಿಕೊಡ್ತಾರೆ. ಸೈನ್ಸ್, ಮ್ಯಾಥ್ಸ್, ಎಕನಾಮಿಕ್ಸ್ ಹೀಗೆ ಎಲ್ಲ ಸಬ್ಜೆಕ್ಟಲ್ಲಿರುವಂಥ ಲೆಸನ್ಸ್ಗಳನ್ನು ಲೆಸನ್ ವೈಸಲ್ಲಿ ತುಂಬ ಚೆನ್ನಾಗಿ ಸ್ಟೂಡೆಂಟ್ಸ್ಗೆ ಅರ್ಥ ಆಗುವಂಥ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದಾರೆ. ಎಲ್ಲ ಸಬ್ಜೆಕ್ಟು ಕೂಡ ಇಲ್ಲಿ ಅವೈಲೇಬಲ್ ಇದೆ. ಈ ಟೂಲನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಲೈವ್ ಆಗಿ ಡೆಮೋ ನೋಡೋಣ ಬನ್ನಿ. ಈಗ ಗೂಗಲ್ ಓಪನ್ ಮಾಡಿ ಸರ್ಚಿಂಗಲ್ಲಿ ಖಾನ್ ಅಕಾಡೆಮಿ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಈ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಮೊದಲನೇದಾಗಿ ಖಾನ್ ಅಕಾಡೆಮಿ ಅಂತ ಓಪನ್ ಮಾಡಿದ್ರೆ ನಿಮಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಅಲ್ಲಿ ಎಲ್ಲ ಸಬ್ಜೆಕ್ಟು ಹಾಗೆಯೇ ಆ ಒಂದು ಬೋರ್ಡ್ ಅದು ಕೂಡ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ನಾನು ಕರ್ನಾಟಕ ಸೈನ್ಸನ್ನು ತಗೊಂಡಿದ್ದೀನಿ, ಅದರಲ್ಲೂ 6th ಸ್ಟ್ಯಾಂಡರ್ಡ್ ಸೈನ್ಸ್ ತಗೊಂಡಿದ್ದೀನಿ. ಇಲ್ಲಿ ಸೆಕೆಂಡ್ ಚಾಪ್ಟರ್ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಚಾಪ್ಟರ್ ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಲ್ಡ್ ಅಂತ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಫಾಸ್ಟಾಗಿ ಈ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಬರ್ತಾ ಇದೆ ಅಂತ ಹೇಳಿ. ತುಂಬ ಸಿಂಪಲ್ ವೇಯಲ್ಲಿ ಸ್ಟೂಡೆಂಟ್ಸ್ಗೆ ಅರ್ಥ ಆಗುವಂಥ ರೀತಿಯಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಈ ಒಂದು ಟೂಲನ್ನು ಯೂಸ್ ಮಾಡಿಕೊಂಡು ನಿಮಗೆ ಅರ್ಥ ಆಗದೆ ಇರುವಂಥ ಅಥವಾ ಡೌಟ್ ಇರುವಂಥ ಕಾನ್ಸೆಪ್ಟನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಈ ಒಂದು ಟೂಲಿಂದ ನಿಮಗೆ ಕಾನ್ಸೆಪ್ಟ್ನ ಕ್ಲಾರಿಟಿ ಗೊತ್ತಾಗುತ್ತೆ. ಹಾಗೆಯೇ ಇಲ್ಲಿ ಸಾಕಷ್ಟು ಎಕ್ಸಸೈಸ್ ಕ್ವೆಶನ್ಸ್ ಇರೋದ್ರಿಂದ ಇದನ್ನು ನೀವು ಫ್ರೀ ಟೈಮಲ್ಲಿ ಪ್ರಾಕ್ಟೀಸ್ ಕೂಡ ಮಾಡ್ಬೋದು. ಇದರಿಂದ ನಿಮ್ಮ ಲರ್ನಿಂಗ್ ಸ್ಪೀಡ್ ಕೂಡ ಇಂಪ್ರೂವ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಟೂಲ್ ಬಂದು ಗ್ರಾಮರ್ಲಿ ಅಂತ. ಇದನ್ನು ಸ್ಟೂಡೆಂಟ್ಸ್ನ ಇಂಗ್ಲೀಷ್ ಕೋಚ್ ಅಂತಲೇ ನಾವು ಕರಿಬಹುದು. ಇಂಗ್ಲೀಷನ್ನು ಯಾವುದೇ ಮಿಸ್ಟೇಕ್ ಇಲ್ಲದೆ ಗ್ರಾಮ್ಯಾಟಿಕಲ್ ಆಗಿ ನೀವು ಕಲಿಬೇಕು ಅಂತ ಹೇಳಿದ್ರೆ ಅಥವಾ ರೈಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಗ್ರಾಮರ್ಲಿ ಟೂಲ್ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಬನ್ನಿ ಈ ಟೂಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡೋಣ. ಈಗ ನಿಮ್ಮ ಫೋನಲ್ಲಿ ಗ್ರಾಮರ್ಲಿ ಅನ್ನುವಂಥ ಟೂಲನ್ನು ಓಪನ್ ಮಾಡಿದ್ರೆ ಈ ಇಂಟರ್ಫೇಸ್ ಸಿಗುತ್ತೆ. ಸರ್ಚಿಂಗಲ್ಲಿ ಒಂದು ರಾಂಗ್ ಸೆಂಟೆನ್ಸ್ ಕೊಟ್ಟರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಗೋ ಟು ಸ್ಕೂಲ್ ಅಂತ ಕೊಡಿ. ಸೊ ವಿತಿನ್ ಎ ಸೆಕೆಂಡಲ್ಲಿ ನಿಮಗೆ ಕರೆಕ್ಟ್ ಸೆಂಟೆನ್ಸನ್ನು ಅದು ಜನರೇಟ್ ಮಾಡಿ ಕೊಡುತ್ತೆ. ಕರೆಕ್ಟಾಗಿ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅನ್ನೋದು ಕರೆಕ್ಟ್ ಆನ್ಸರ್. ಅಲ್ಲೇ ಕೆಳಗಡೆ ಎಕ್ಸ್ಪ್ಲನೇಷನ್ಸ್ ಅಂತಲೂ ಕೂಡ ಇರುತ್ತೆ, ಅದನ್ನು ನೋಡಿ. ಸೊ ಇನ್ನೊಂದು ರಾಂಗ್ ಸೆಂಟೆನ್ಸ್ ಕೊಡ್ತೀನಿ ನೋಡಿ. ಸೆಕೆಂಡ್ ರಾಂಗ್ ಸೆಂಟೆನ್ಸ್ ಐ ನಾಟ್ ಕಂಪ್ಲೀಟ್ ಹೋಮ್ವರ್ಕ್ ಅಂತ ಕೊಡ್ತೀನಿ. ವಿತಿನ್ ಎ ಸೆಕೆಂಡ್ಸಲ್ಲಿ ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರನ್ನು ಅದು ಜನರೇಟ್ ಮಾಡಿ ಕೊಡುತ್ತೆ. ನೋಡಿ ಗ್ರೀನ್ ಕಲರಲ್ಲಿರುವಂಥ ಐ ಡಿಡ್ ನಾಟ್ ಕಂಪ್ಲೀಟ್ ದ ಹೋಮ್ವರ್ಕ್ ಅನ್ನುವಂಥ ಒಂದು ಆನ್ಸರನ್ನು ಅದು ಜನರೇಟ್ ಮಾಡಿದೆ. ಕೆಳಗಡೆ ನಿಮಗೆ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಟ್ಟಿರ್ತಾರೆ, ನಾವು ಏನು ರಾಂಗ್ ಮಾಡಿದ್ದೀವಿ ನಮ್ಮ ಒಂದು ಸೆಂಟೆನ್ಸಲ್ಲಿ ಅನ್ನೋದನ್ನು ಹೇಳಿರ್ತಾರೆ. ಈ ಟೂಲ್ ನಾವು ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮ್ ಮಾಡಬೇಕಾದ್ರೆ ಆಗುವಂಥ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಈ ಟೂಲ್ ಎಸ್ಸೆ ರೈಟಿಂಗ್ ಮಾಡೋದಕ್ಕೆ ಹಾಗೆಯೇ ಸ್ಟೂಡೆಂಟ್ಸ್ನ ಕಾನ್ಫಿಡೆನ್ಸ್ ಲೆವೆಲನ್ನು ಇನ್ನಷ್ಟು ಇನ್ಕ್ರೀಸ್ ಮಾಡೋದಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ. ನೋಡಿದ್ರಲ್ಲ 2026ಅಲ್ಲಿ ಸ್ಟೂಡೆಂಟ್ಸ್ ಬಳಸಬಹುದಾದಂಥ ಟಾಪ್ ಫ್ರೀ AI ಟೂಲ್ಸ್ ಬಗ್ಗೆ. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, AI ನಿಮ್ಮ ಟೀಚರ್ ಅಲ್ಲ, AI ನಿಮ್ಮ ರಿಪ್ಲೇಸ್ಮೆಂಟ್ ಕೂಡ ಅಲ್ಲ, AI ನಿಮ್ಮ ಅಸಿಸ್ಟೆಂಟ್ ಅಷ್ಟೇ. ಇವತ್ತು ಯಾರು ಈ ಟೂಲ್ಸ್ಗಳನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿರ್ತೀರೋ ನಾಳೆ ಕಾಂಪಿಟೇಷನಲ್ಲಿ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಇರ್ತೀರ. ಯಾಕಂದರೆ ಫ್ಯೂಚರಲ್ಲಿ ಕೇವಲ ಹಾರ್ಡ್ ವರ್ಕ್ ಸಾಕಾಗೋದಿಲ್ಲ, ಸ್ಮಾರ್ಟ್ ವರ್ಕ್ ಪ್ಲಸ್ AI ಸ್ಕಿಲ್ = ಸಕ್ಸಸ್ ಅಂದರೆ ತಪ್ಪಾಗೋದಿಲ್ಲ. ಹಾಗಿದ್ರೆ ಈ ವಿಡಿಯೋನಲ್ಲಿ ಹೇಳಿದಂಥ ಟೂಲ್ಸ್ಗಳಲ್ಲಿ ನಿಮಗೆ ಯಾವ ಟೂಲ್ ಹೆಚ್ಚು ಇಷ್ಟ ಆಯಿತು, ಅದರ ಜೊತೆಗೆ ಯಾವ AI ಟೂಲನ್ನು ಇವಾಗ ಆಲ್ರೆಡಿ ನೀವು ಬಳಸ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಸ್ಟೂಡೆಂಟ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಚಾನಲಲ್ಲಿ ಪೇರೆಂಟಿಂಗ್ ಟಿಪ್ಸ್, ಎಜುಕೇಷನ್, GPSTR, ಕರಿಯರ್ ಗ್ರೋತ್ ಹಾಗೆಯೇ ಸ್ಟೂಡೆಂಟ್ ಸಕ್ಸಸ್ ಬಗ್ಗೆ ಯೂಸ್ಫುಲ್ ವಿಡಿಯೋಗಳು ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಿರ್ತೀನಿ. ರಿಮೆಂಬರ್, ಫ್ಯೂಚರ್ ಬಿಲಾಂಗ್ಸ್ ಟು ದೋಸ್ ಹೂ ಲರ್ನ್ ಫಾಸ್ಟರ್ ದ್ಯಾನ್ ಅದರ್ಸ್. ಮತ್ತೊಂದು ವಿಶೇಷವಾದ ವಿಡಿಯೋಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್, ಕೀಪ್ ಶೈನಿಂಗ್. ಟೇಕ್ ಕೇರ್.